ಐಸ್ ಕ್ರೀಮ್ ತರಬೇಕಲ್ಲ ಅಕ್ಕ. ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಮಂಗಳವಾರ ಮತ್ತು ಬುಧವಾರದ್ದು ಲಾಗ್ ಐತಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ ಒಂದು 10K ಆದ್ರೂ ಆಗಲಿ ಪಟ್ ಅಂತೇಳಿ ಪ್ಲೀಸ್ ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾರು ಜಾಸ್ತಿ ಲೈಕ್ ಮಾಡೋಂಗಿಲ್ಲ ಅಂದರೆ ಇಷ್ಟ ಆಗಲ್ಲ ಅಂತ ನನಗೆ ಅನಿಸ್ತಾ ಇರ್ತೈತಿ. ಹಾಗಾಗಿ ಲಾಗ್ ಇಷ್ಟ ಆಗತ್ತಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಲಾಗನ್ನು ನೋಡಿರಿ. ಇದು ಮಂಗಳವಾರ ಬೆಳಗ್ಗೆ ನೋಡಿರಿ. ಫಸ್ಟಿಗೆ ಎದ್ದು ಕೈಕಾಲು ಮುಖ ತಗೊಂಡು ದೇವರಿಗೆ ನಮಸ್ಕಾರ ಮಾಡಿ ಒಂದು ಅರ್ಧ ಲೀಟ್ರ್ ಬಿಸಿ ನೀರು ಅಥವಾ ತಣ್ಣೀರನ್ನು ಕುಡಿದ್ಬಿಟ್ಟು ದಿನಾನ ಸ್ಟಾರ್ಟ್ ಮಾಡಬೇಕ್ರಿ. ಬಾಡಿಗೆ ಬೆಳಗ್ಗೆ ಎದ್ದು ಕೂಡಲೇ ಟೀ ಕಾಫಿ ಕುಡಿಯೋಕ್ಕಿಂತ ಒಂದು ಅರ್ಧ ಲೀಟ್ರ್ ಯಾವುದಾದ್ರೂ ಅಂದರೆ ಬಿಸಿ ನೀರು ಅಥವಾ ತಣ್ಣ ನೀರು ಕುಡಿಯೋದು ಬೆಸ್ಟ್ ರೀ. ಇವಾಗ ಬ್ಯಾಸ್ಗೆ ಐತ್ಲ, ಹಾಗಾಗಿ ಬಿಸಿನೀರು ಒಲ್ಲಂತ ಅನ್ಸಾಕತ್ತಿದ್ದ. ಅದಕ್ಕಾಗಿ ನಾನು ತಣ್ಣೀರನ್ನು ಅರ್ಧ ಲೀಟ್ರ್ ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಂದು ಬೆಳಗ್ಗೆ ಯೋಗ ರುಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಸಂಗಟ ಶೇರ್ ಮಾಡ್ತೀನಿ. ದಿನ ಆದಷ್ಟು ಬೆಳಗ್ಗೆ ಹೆಣ್ಮಕ್ಳು ಒಂದು ಅರ್ಧ ತಾಸಾದ್ರೂ ಯೋಗ, ವಾಕಿಂಗ್, ಎಕ್ಸಸೈಸ್ ಮಾಡೋದ್ರಿಂದ ದೇಹಕ್ಕೆ ಬೆನಿಫಿಟ್ ಇರುತ್ತೆ ರೀ. ಅಂದರೆ ನಮ್ಮದು ವೆಯ್ಟ್ ಲಾಸ್ ಆಗಲಿ ಮತ್ತು ಬಾಡಿ ಫಿಟ್ ಆಗಲಿ ಮತ್ತು ಸುಸ್ತಾಗಂಗಿಲ್ಲ, ಇಡೀ ದಿವಸ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆ ಒಂದು ಅರ್ಧ ತಾಸು ನಮ್ಸ್ಲೆಂದು ನಾವು ಕೊಟ್ಬಿಟ್ರೆ ಭಾಳ ಬೆಸ್ಟ್ ಅನ್ಸುತ್ತೆ ರೀ. ಫುಲ್ ಫ್ರೆಶ್ ಅನಿಸ್ತಾ ಇರ್ತೈತಿ. ಇಲ್ಲ ನಾವು ಲೇಟಾಗಿ ಎದ್ದು ಬರೀ ಮನೆ ಕೆಲಸ ಮಾಡೋದ್ರಿಂದ ಫುಲ್ ಸುಸ್ತು ಅನಿಸೋದು, ಕೆಲಸ ಮಾಡೋಕ್ಕೆ ಮನಸ್ಸೇ ಬರಲ್ಲ, ಆ ಥರ ಅನಿಸ್ತಾ ಇರ್ತೈತಿ. ಆದಷ್ಟು ಈ ಥರ ಬೆಳಗ್ಗೆ ದಿನಾನ ಜಲ್ದಿ ಎದ್ದು ಸ್ಟಾರ್ಟ್ ಮಾಡಿಬಿಟ್ರೆ ಫುಲ್ ಡೇ ಮೈಂಡ್ನು ಫ್ರೆಶ್ ಇರುತ್ತೆ ಮತ್ತು ನಮ್ಮ ಬಾಡಿನೂ ಸ್ವಲ್ಪ ಫಿಟ್ಟಾಗಿರುತ್ತೆ ರೀ. ಈಗಿದ್ರೆ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇದೇನು ಎಕ್ಸಸೈಸ್ ಐತಲ್ಲ, ಈ ಥರ ಮಾಡೋದ್ರಿಂದ ನಮ್ಮ ಬೆಳಿ ಫ್ಯಾಟ್ ಅಂದರೆ ಹೊಟ್ಟೆ ಭಾಗನ ಕಮ್ಮಿ ಆಗುತ್ತೆ. ಅಂದರೆ ಡೈಲಿ ಒಂದು 50 ಸ್ಟೆಪ್ ಅಥವಾ 100 ಸ್ಟೆಪ್ ಮಾಡಿಬಿಟ್ರೆ ಬೆಸ್ಟ್ ರೀ. ನಾನು ಜಾಸ್ತಿ ಏನು ಮಾಡೋಂಗಿಲ್ಲ, ನನಗೆ ಎಷ್ಟು ಆಗುತ್ತಲ್ಲ ಅಷ್ಟೇ ಮಾಡ್ತಾ ಇರ್ತೀನಿ. ನಡುವೆ ತಂಡ್ಯಾಗ ಒಂದು 2-3 ತಿಂಗಳು ಮಾಡೇ ಇಲ್ಲ ರೀ. ಹಾಗಾಗಿ ಮತ್ತು ವೇಟ್ ಜಾಸ್ತಿ ಆಗೈತಿ ಮತ್ತು ಹೊಟ್ಟೆನೂ ಸ್ವಲ್ಪ ಬಂದೈತ್ರಿ. ಅಂದರೆ ದಪ್ಪ ಆಗಿದ್ದು ಗೊತ್ತಾಗಂಗಿಲ್ಲ, ಆದರೆ ಸಣ್ಣ ಆಗ್ಬೇಕು ಅನ್ನೋದು ಐತ್ಲ, ಅದು ಭಾಳ ಕಷ್ಟಪಡಬೇಕಾಗುತ್ತೆ ನೋಡಿರಿ. ತಿನ್ನೋದ್ರೊಳಗಾಗಲಿ ಮತ್ತು ಎಕ್ಸಸೈಸ್ ಆಗಲಿ ಮಾಡಿಬಿಟ್ರೇ ಬೆಸ್ಟ್ ಅನಿಸುತ್ತೆ. ಆದರೆ ನಂಗಂತೂ ತಿನ್ನೋದ್ರೊಳಗೆ ಕಾಂಪ್ರಮೈಸ್ ಆಗೋಕ್ಕೆ ಬರೋಂಗಿಲ್ಲ ರೀ. ಯಾಕೆ ಗೊತ್ತಂದರೆ ಮಾಡಿದ ತಕ್ಷಣ ನೋಡಿಬಿಟ್ರೆ ತಿನ್ಬೇಕಂತ ಅನಿಸ್ತಾ ಇರ್ತೈತಿ. ಹಾಗಾಗಿ ತಿನ್ನೋದಾಗ್ಬಿಡುತ್ತೆ. ಆ್ಯಕ್ಚುಲಿ ಶುಗರ್ ಐಟಮ್ಸ್ ಆಗಲಿ ಮತ್ತು ಡೀಪ್ ಫ್ರೈ ಮಾಡಿದಾಗಲಿ ತಿನ್ನಬಾರ್ದು. ಅಂದರೆ ನಮ್ಮದು ಊಟ ಹೆಂಗಿರುತ್ತಲ್ಲ ಅದ್ರ ಮೇಲೂ ನಮ್ಮ ಫ್ಯಾಟ್ ಜಾಸ್ತಿ ಆಗೋದ್ರಿ. ಬೆಳಗ್ಗೆ ಎದ್ದು ಕೂಡಲೇ ನಾವು ಚಹಾ, ಬಿಸ್ಕೆಟು ಆ ಥರ ತಿನ್ನೋದ್ರಿಂದ ಏನಿಲ್ಲ ನಮ್ಮ ಏಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತೈತಿ. ಅದ್ರ ಬದಲಿ ಸೌತೆಕಾಯಿ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಹಾಗಲಕಾಯಿ ಜ್ಯೂಸ್ ಆ ಥರ ಕುಡಿಯೋದ್ರಿಂದ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಅಂದರೆ ಒಮ್ಮೆ ಸಣ್ಣ ಆಗ್ಬಿಡ್ತೀವಂತಲ್ಲ, ಸ್ವಲ್ಪ ಎಫೆಕ್ಟ್ ಹಾಕಬೇಕಾಗುತ್ತೆ. 1 ತಿಂಗಳು ನಾವು ಯೋಗ ಮಾಡಿಬಿಟ್ರೆ ಅದಕ್ಕೆ 2 ತಿಂಗಳು ಯೋಗ ಎಕ್ಸಸೈಸ್ ಮಾಡಿದಾಗನ ಅದು ಸ್ವಲ್ಪ ಪರವಾಗಿಲ್ಲ ಆ ಥರ ಅನ್ಸುತ್ತೆ ರೀ. ಈ ಥರ ಅಂದರೆ ನಾನು ಯಾವ್ಯಾವ ಎಕ್ಸಸೈಸ್ ತೋರಿಸಿದ್ನಲ್ರಿ ಅವನ್ನೆಲ್ಲ ನಮ್ಮ ಹೊಟ್ಟೆ ಭಾಗನ ಕಮ್ಮಿ ಮಾಡುತ್ತೆ. ಅಂದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಹೊಟ್ಟೆ ಭಾಗನೇ ಸ್ವಲ್ಪ ಜಾಸ್ತಿ ಬರೋದು ಜಲ್ದಿ ರೀ. ನನಗೂ ಅಷ್ಟೇ, ನಾನು ಹೊಟ್ಟೆ ಎಷ್ಟೆಲ್ಲ ಸಣ್ಣ ಮಾಡ್ಕೋಬೇಕಂತೀನಿ ಅಂದರೆ ತೆಳ್ಳಗೆ ಮಾಡ್ಕೋಬೇಕಂದ್ರೂ ಆಗಂಗಿಲ್ಲ ರೀ. ಆದಷ್ಟು ಈ ಥರ ನಾನು ತೋರಿಸಿರೋ ರೀತಿ ಎಕ್ಸಸೈಸ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ರೀ, ಫಿಟ್ ಆಗುತ್ತೆ. ಅಂದರೆ ನಾನು ಫಸ್ಟ್ ಒಂದು 80 kg 90 kg ತನಕ ಆಗಿದ್ದೆ ನಮ್ಮ ತನೂ ಹುಟ್ಟಿದ ಮೇಲೆ. ಅಂದ್ರೆ ನಾವು ಒಮ್ಮೆ ಸಣ್ಣ ಆಗ್ಬಿಡ್ತೀವಿ ಅಂದರೆ ನಮ್ಮ ಫಿಸಿಕಲಿ ಏನೈತಲ್ಲ ರೀ ಭಾಳ ವೀಕ್ ಆಗಿಬಿಡ್ತೀವಿ. ಅಂದರೆ ಯಾವುದೋ ಔಷಧ ಗುಳಿಗೆ ಆ ಥರ ಎಲ್ಲ ತೊಗೊಂಡ್ಬಿಟ್ಟು ಆದಷ್ಟು ನಾವು ತಿನ್ನೋ ಊಟ ಒಳಗೆ ಮತ್ತು ಎಕ್ಸಸೈಸ್ ಮಾಡಿ ಸಣ್ಣ ಆಗಿಬಿಟ್ರೆ ಆ ಥರ ಸೈಡ್ ಇಫೆಕ್ಟ್ ಏನೂ ಇರೋಂಗಿಲ್ಲ ರೀ. ಆದಷ್ಟು ಸಾವಕಾಶ ಆದ್ರೂ ಪರವಾಗಿಲ್ಲ ಸಣ್ಣ ಆಗೋದು. ಅಂದರೆ ಸಣ್ಣ ಆಗಬೇಕಂತೇನಿಲ್ಲ, ಆದಷ್ಟು ಫಿಟ್ಟಾಗಿರಬೇಕು ಮತ್ತು ನಮ್ಮ ಬಾಡಿನೂ ಇಡೀ ದಿವಸ ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಈ ಥರ ಮಾಡ್ಬೇಕ್ರಿ. ಮತ್ತು ನಾನು ಈ ಥರ ಯೋಗ ಮಾಡ್ತೀನಂತ ಅಂದ್ಕೂಡಲೇ ಕೆಲವೊಬ್ರು ಆ ಥರನೂ ಅಂತಾರೆ, ಏನು ಭಾಳ ಸಣ್ಣ ಇದ್ದಿ ಬಿಡು, ಏನು ಭಾಳ ಕಡ್ಡಿ ಥರ ಆಗಿಬಿಡು ಅಂತಾರು. ನಾವು ಸಣ್ಣ ಆಗಬೇಕನ್ನೋ ಉದ್ದೇಶಕ್ಕಿಂತ ರೀ ಇಡೀ ದಿವಸ ನಾವು ಆ್ಯಕ್ಟಿವ್ ಆಗಿರಬೇಕು ಮತ್ತು ನಮ್ಮ ಕೆಲಸ ನಾವು ಮಾಡಬೇಕನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಒಂದು ಅರ್ಧ ತಾಸು ಈ ಥರ ಎಕ್ಸಸೈಸ್ ಯೋಗ ಮಾಡೋದ್ರಿಂದ ಬೆನಿಫಿಟ್ ಇರುತ್ತೆ ರೀ. ಮತ್ತು ನಮ್ಮ ಸ್ಕಿನ್ ಚಲೋ ಆಗಬೇಕು, ನಮ್ಮ ಕೂದಲು ಚಲೋ ಆಗಬೇಕು ಆ ಥರ ಎಲ್ಲ ಆಸೆ ಇರುತ್ತೆ. ಆದರೆ ಎದ್ದು ಯೋಗ ಮಾಡೋಕ್ಕೆ ಮಾತ್ರ ಅನ್ನಿಸ್ತಾ ಇರ್ತೈತೆ ರೀ. ನನಗೂ ಆ ಥರನೇ ಅನಿಸ್ಬಿಟ್ಟು ಕೆಲವೊಂದು ಸಲ ಬಿಟ್ಟಿರ್ತೀನಿ. ಈಗಿದ್ರೆ ಅವು ಏನು ಎಕ್ಸಸೈಸ್ ತೋರಿಸ್ತಾ ಇದ್ರೆ ಅವೆಲ್ಲನೂ ನಮ್ಗೆ ಭಾಳ ಬೆನಿಫಿಟ್ ಇರುತ್ತೆ. ಅಂದರೆ ನಾನು ಆಲ್ಮೋಸ್ಟ್ ಒಂದು
1 ತಾಸು ಅಥವಾ ಅರ್ಧ ತಾಸು ಮ್ಯಾಲನೇ ಯೋಗ ಮಾಡೋದ್ರಿ. ಹಾಗಾಗಿ ಡೈಲಿ ಮಾಡೋದ್ರಿಂದ ನಮ್ಗದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಾನು ಬಿಟ್ಟಿದ್ದೆ, ನಾನು ಬಿಡ್ತಾ ಇರ್ತೀನಿ. ಸ್ವಲ್ಪ ಸಣ್ಣ ಆಗಿನಂದ್ರೆ ಬಿಡೋದು, ಮತ್ತು ಭಾಳ ದಪ್ಪ ಅನ್ಸಿದಾಗ ಮತ್ತು ಮಾಡೋದು. ಮತ್ತು ಯೋಗ ಬಿಟ್ಟಾಗ ಏನೈತಲ್ರಿ, ಸುಸ್ತು ಅನ್ನಿಸ್ತಾ ಇರ್ತೈತಿ. ಯೋಗ ಮಾಡ್ತಾ ಇದ್ದಾಗ ಸ್ವಲ್ಪ ಹೆಲ್ದಿಯಾಗಿ ಅಂದರೆ ಸುಸ್ತು ಅನ್ಸಂಗಿಲ್ಲ ಅಂತೇಳಿ ಮಾಡ್ತಾ ಇರ್ತೀನಿ. ಈಗಿದ್ರೆ ನಾನು ನಾಷ್ಟಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಗೋಧಿ ಹಿಟ್ಟಿನಿಂದ ಈ ಥರ ಒಂದು ರೆಸಿಪಿನ ಮಾಡಿಕೊಟ್ಟಿದ್ದೆ ರೀ. ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ತನಗಿದ್ರೆ ತಲೆ ಒಳಗೆ ಭಾಳ ಡ್ಯಾಂಡ್ರಫ್ ಆಗಿಬಿಟ್ಟಿದ್ರಿ. ಅದಕ್ಕಾಗಿ ಅಲೋವೆರಾ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಮತ್ತು ಇಚ್ಚಿಂಗ್ ಆಗ್ತಿರ್ತೈತಿಲ್ಲ ತಲೆ ಒಳಗೆ. ಹಾಗಾಗಿ ಈ ಥರ ಮಾಡಿ ಅದನ್ನ ಹಚ್ಕೊಂಡು ಒಂದು ಅರ್ಧ ತಾಸು ಬಿಟ್ಟು ಶಾಂಪೂ ಹಾಕಿ ತಲೆ ವಾಶ್ ಮಾಡ್ಕೊಂಡ್ರೆ ಆಯಿತು, ಕಮ್ಮಿ ಆಗುತ್ತೆ. ನೀವು ಟ್ರೈ ಮಾಡಿರಿ. ನಾನು ಫಸ್ಟೆಲ್ಲ ಮಾಡ್ತಿದ್ದೆ, ಇತ್ತೀಚೆಗೆ ಸುಮಾರಿನೂ ಆಗಿನಿ. ಸ್ವಲ್ಪ ಅಂದರೆ ಕೂದಲ ಬಗ್ಗೆ ಜಾಸ್ತಿ ಏನು ಕೇರ್ ತೊಗೊಲ್ಲ, ಆದರೆ ಎಣ್ಣೆ ಮಾತ್ರ ಹಚ್ಬೋದು, ಬಿಡಂಗಿಲ್ಲ ರೀ. ಈಗಿದ್ರೆ ತನಗೂ ಅದನ್ನ ಅಲೋವೆರಾ ಹಚ್ಬಿಟ್ಟು ನಾನು ಈ ಕಡೆ ಅಡುಗೆ ಎಲ್ಲ ಮುಗಿಸ್ದೆ ನೋಡಿರಿ. ಆ್ಯಕ್ಚುಲಿ ಇದು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತನ್ನೊಂದು ಫ್ರೆಂಡ್ ಫೋನ್ ಹಚ್ಚಿದ್ಲು. ಹಾಗಾಗಿ ತನಗೂ 1 ತಾಸು ಫೋನ್ದಾಗ ಮಾತಾಡೋದಾಯಿತು. ಒಂದೇ ಫೋನ್ ಇರೋದ್ರಿಂದ ನನಗೆ ಇಬ್ಬರಿಗೆ ಅದು ವಿಡಿಯೋ ಮಾಡ್ಕೋಬೇಕಂದಾಗ ಆಗೋದೇ ಇಲ್ಲರಿ. ಹಾಗಾಗಿ ತನೂ ಫೋನ್ದಾಗ ಮಾತಾಡ್ತಾಯಿದ್ಲು. ನಾನು ಈ ಕಡೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ ರೀ. ಅಂದರೆ ಬೆಳಗ್ಗೆ ಅದು ಚಪಾತಿಯಿಂದ ಒಂದು ಒಗ್ಗರಣೆ ಹಿಟ್ಟಿನಿಂದ ಮಾಡಿದ್ದೆ ಅಲ್ರಿ, ಅದನ್ನೇ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಗಟ್ಟಿಯಾಗಿ ಕಲಿಸಿದ್ದೆ ಅಂಥೇಳಿ ಪುರಿ ಮಾಡಿದೆ. ಹಾಗಾಗಿ ಮತ್ತು ಈ ಕಡೆ ಸಾರು, ಅನ್ನ ಮತ್ತು ಸ್ವಲ್ಪ ಸಾಬುದಾನಿ ಚೂಡಾನು ರೆಡಿ ಮಾಡಿ ಇಟ್ಟೆ ರೀ, ಸ್ನ್ಯಾಕ್ಸಿಗೆ ಅದು ಕೊಡಾಕೆ ಬರುತ್ತೆ ಅಂತೇಳಿ. ಪುರಿ ಮಾಡಾಕತ್ತಿದ್ದೆಲ್ಲ, ಹಾಗಾಗಿ ಅದ್ರೊಳಗನ ಫ್ರೈ ಮಾಡಿ ರೆಡಿ ಮಾಡಿ ಎತ್ತಿಟ್ಟೆ. ಇವತ್ತಿನ ಮಧ್ಯಾಹ್ನ ಊಟ ಮಸ್ತಾಗೆ ರೆಡಿ ಆಗಿತ್ತು ನೋಡಿರಿ. ಪುರಿ ಮತ್ತು ಅನ್ನ ಸಾರು. ಆ್ಯಕ್ಚುಲಿ ನಮ್ಮ ತನೂ ಅನ್ನಕತ್ತಿಳು, ಏನು ಮಮ್ಮಿ ಪುರಿ ಸಂಗಟ ಶೇಂಗಾ ಸಾರು ಕಾಂಬಿನೇಷನ್ ಚಲೋ ಮಾಡಿರ್ಬಿಡು ಅಂತೇಳಿ. ಅಂದ್ರೆ ಮಾಡೋಕೆ ಆಗಲಿಲ್ಲ ರೀ ಬೇರೆದು, ಹಾಗಾಗಿ ಬರೀ ಶೇಂಗಾ ಸಾರು ಚಟ್ನಿ ಮತ್ತು ಪುರಿ ತಿಂದಿದ್ದು. ಡಿಫ್ರೆಂಟ್ ಟೇಸ್ಟ್ ಇತ್ತು, ಪರವಾಗಿಲ್ಲ, ಓಕೆ. ಹಂಗಾಗಿ ಊಟ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ನಾನು ಪ್ಲೇಟ್ ಹಚ್ಕೊಂಡು ಬಂದೆ ನೋಡಿರಿ. ತನು ಮನು ಆಲ್ರೆಡಿ ಊಟ ಮುಗಿಸಿದ್ರು, ಅಂದರೆ ಸ್ಟಾರ್ಟ್ ಮಾಡಿ ಮುಗಾಕೆ ಬಂದಿತ್ತು. ನಾನು ಇವಾಗ ಪ್ಲೇಟ್ ಹಚ್ಕೊಂಡ್ಬಂದು ಮಸ್ತಾಗೆ ಊಟ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಊಟ ಮಾಡೋ ಮುಂದಾಗ ಐತಲ್ಲ ಸ್ವಲ್ಪ ಸೌತೆಕಾಯಿ ಗಜ್ರಿ ಫಸ್ಟಿಗೆ ತಿಂದ್ಬಿಟ್ಟು ಆಮೇಲೆ ಊಟ ಮಾಡೋದು ಬೆಸ್ಟ್ ರೀ. ಅಂದರೆ ಅನ್ನ ಚಪಾತಿ ಆ ಥರ ಊಟ ಮಾಡಿಬಿಟ್ಟು ಕುಂತಿದ್ದೀನಿ, ಅಲ್ಲೇ ನಿದ್ದೆ ಬಂದುಬಿಟ್ಟವು. ಹಾಗಾಗಿ ನಮ್ಮ ತನು ಇವತ್ತು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು. ಅಂದರೆ ಮೊನ್ನೆ ಬ್ಲೌಸ್ ಹೊಲಿಸಿದ್ಲು ಅಂತ ರೊಕ್ಕನೇ ಕೊಟ್ಟಿತ್ತಿಲ್ಲ ರೀ, ಅವ್ರು ಕೇಳಿದ್ರಂತ. ಹಾಗಾಗಿ ಕೊಟ್ಟು ಬರ್ತೀನಿ ಮಮ್ಮಿ ಅಂತ ಹೋಗಿದ್ಲು. ಹೊರಗಿನ ಕೊಂಡಿ ಹಾಕ್ಕೊಂಡು ಹೋಗ್ಬಿಟ್ಟವು. ನಾನು ಇದರ ಬಾಗ್ಲ ತೆಗಿಯೋಕೆ ಹೋದಾಗ ಬಾಗ್ಲನೇ ತೆಗಿಲಿಲ್ಲ, ಮತ್ತು ಹಿಂದಿನ ಬಾಗಿಲಿಂದ ಹೋಗಿ ಮುಂದಿನ ಬಾಗ್ಲನ್ನ ತೆಗೆದ್ಬಿಟ್ಟು ಬಂದೆ ರೀ. ಅಂದ್ರೆ ಕೆಲವೊಂದು ಸಲ ಒಂದೇ ಬಾಗಿಲಿದ್ದಾಗ ಈ ಥರ ಮಾಡಿಬಿಟ್ರೆ ಅವರು ಬರೋ ಮಟ್ಟ ನಾವು ಮನ್ಯಾಗನ ಕುಂದ್ರಬೇಕಾಗುತ್ತೆ ನೋಡ್ರಿ. ನಗು ಬರಾಕತ್ತಿತ್ತು ನನಗೆ, ಏನೋ ತನು ಈ ಥರ ಮಾಡ್ಯಾಳ ಅಂದ್ರೆ ಮನ್ಕೊಂಡಿದ್ದೆ ರೀ. ಮತ್ತು ಮನೂ ಮನ್ಕೊಂಡಿದ್ದ. ಅಂದರೆ ಆ್ಯಕ್ಚುಲಿ ಮಧ್ಯಾಹ್ನ ಟೈಮ್ದಾಗ ಮನ್ಕೋಬಾರ್ದಂತ ಅನ್ಸುತ್ತೆ, ಆದರೆ ಇವಾಗ ಬ್ಯಾಸ್ಗೆಗೆ ಮಾತ್ರ ಊಟ ಮಾಡಿ ಕುಂತಾಗೇನೈತಲ್ರಿ ನಿದ್ದೆ ಬರೋಕೆ ಸ್ಟಾರ್ಟ್ ಆಗಕತ್ತವು. ತಂಡ್ಯಾಗಿದ್ರೆ ಅಂದ್ರೆ ಚಳಿಗಾಲದಾಗ ಮಳೆಗಾಲದಾಗ ಅಷ್ಟು ನಿದ್ದೆ ಬರೋಂಗಿಲ್ಲ, ಬ್ಯಾಸ್ಗೆಗೆ ಮಾತ್ರ ನಿದ್ದೆ ಬರ್ತಾವೆ ನೋಡ್ರಿ ಸ್ವಲ್ಪ. ಈಗಿದ್ರೆ ನಾನು ಫಸ್ಟಿಗೆ ಈ ಕಡೆ ಬಂದ ಕೂಡಲೇ ನಾಯಿಗೆ ನೀರು ಖಾಲಿಯಾಗಿದ್ದು, ಅಂದರೆ ಡೈಲಿ ಒಂದು 3-4 ಟೈಮ್ ತುಂಬಿಡ್ತೀವಿ ರೀ. ಆ್ಯಕ್ಚುಲಿ ಒಂದು ದೊಡ್ಡದು ಏನಾದರೂ ತರಬೇಕಾಗೈತಿ ಅಂದರೆ ಪ್ಲಾಸ್ಟಿಕ್ದೆಲ್ಲ ಇಟ್ಟಾಗ ಹಾರಿ ಹೋಗ್ತಾವೆ. ಹಾಗಾಗಿ ಅದನ್ನ ತುಂಬಿಟ್ಟಿರ್ತೀವಿ, ಡೈಲಿ ಒಂದು 3-4 ಸಲ ತುಂಬಿಡ್ತೀವಿ. ಖಾಲಿನೇ ಮಾಡಿಬಿಡ್ತಾವ್ರಿ ಈ ಬೇಸಿಗೆ ಇತ್ತಲ್ಲ. ಹಾಗಾಗಿ ನಾನು ಎದ್ದು ಮತ್ತು ಎಲ್ಲ ಕೆಲಸ ಮುಗಿಸಿ ಕೈಕಾಲು ಮುಖ ತಗೊಂಡು ಈಗ ದೇವ್ರ ಮುಂದೆ ದೀಪ ಹಚ್ಚಾಕಂತೀನಿ ನೋಡ್ರಿ. ಅಂದರೆ 4:30-5 ಗಂಟೆಗೆ ಎದ್ಬಿಟ್ಟು ಕಸ ಗಿಸ ಎಲ್ಲ ಹುಡುಗಿ ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಇನ್ನು ಸಂಜೆ ರೂಟೀನ್ ಈ ಥರ ಇರುತ್ತಲ್ರಿ. ದೇವ್ರ ಮುಂದೆ ಧೂಪನ ಹಾಕಾಕಂತೀನಿ. ಹಾಕೋ ಸಗಣಿಯಿಂದ ಅದು ಗ್ಯಾಸ್ ಮೇಲೆ ಇಟ್ಟು ಕೆಂಡ ಮಾಡಿಕೊಂಡು ಧೂಪ ಹಾಕೋದ್ರಿಂದ ಸ್ಮೆಲ್ಲು ಪರಿಮಳ ಚಲೋ ಬರೋದ್ರಿ. ನಾವು ಊದಿನ ಕಡ್ಡಿ ಹಚ್ಚೋಕ್ಕಿಂತ ಇದು ನ್ಯಾಚುರಲ್ ಆಗಿರುತ್ತಲ್ಲ, ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಈಗ ದೇವ್ರ ಮುಂದೆ ದೀಪನೂ ಹಚ್ಬಿಟ್ಟು ತನು ಇದ್ರೆ ಇವಾಗ ಬಂದ್ಲು. ತನಗಂತೂ ಮ್ಯಾಗಿ ಎಷ್ಟೇ ತಿನ್ಬೇಡ ಅಂತಂದ್ರೂ ಇಷ್ಟಪಟ್ಟಾರೆ. ನಾನು ಒಂದ್ಸಲ ಹಾಕಿದ್ದು ನೋಡಿಬಿಟ್ಟು ತಿಂತಾ ಇರ್ತೀನಿ. ಆ್ಯಕ್ಚುಲಿ ಹಾಲೊಳಗೆ ಮ್ಯಾಗಿ ಹಾಕಿಬಿಟ್ಟು ಮಾಡ್ತಾಳೆ, ಭಾಳ ಮಸ್ತ್ ಇರುತ್ತದು ಟೇಸ್ಟ್ ರೀ. ನಾನು ತನು ಮಾಡಿದಾಗ ಕೆಲವೊಂದ್ಸಲ ಕೇಳಿಬಿಟ್ಟು ತಿಂದಿರ್ತೀನಿ, ಅಂದರೆ ನನಗೂ ಮಾಡಂತೇಳಿ. ಈಗಿದ್ರೆ ಹಾಲು ತಂದಿದ್ರಂತೆ, ಚಹಾ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಬಿಸ್ಕೆಟ್ ತಿನ್ನಕಂತೀವಿ ನೋಡ್ರಿ. ಅಂದರೆ ಟೈಮ್ ಆಲ್ರೆಡಿ 7 ಗಂಟೆ ಆಗಿ ಹೋಗಿತ್ತು. ಹೇಗಿದ್ರೆ ತನು ಮ್ಯಾಗಿ ರೆಡಿ ಮಾಡಾಕಂತ ನೋಡ್ರಿ. ಅಡುಗೆ ಮಾಡಿದ್ದು ಹಾಗೆ ಇತ್ತು, ಸಾರು ಅನ್ನ ರೊಟ್ಟಿ ಎಲ್ಲ ಇದ್ದು. ಅದಕ್ಕೆ ಅಡುಗೆ ಮಾಡೋಕೆ ಹೋಗಲಿಲ್ಲ. ತನಗಿದ್ರೆ ಹಾಲೊಳಗೆ ಹಾಕಿ ಮ್ಯಾಗಿ ಮಾಡಿಕೊಡ್ತಾಳೆ, ಅದನ್ನೇ ಮಾಡಿಕೊಡಮ್ಮ ನನಗೂ ಸ್ವಲ್ಪ ಅಂತ ಅಂದಿದ್ದೆ. ಅದನ್ನೇ ರೆಡಿ ಮಾಡಾಕತ್ತಿಲ್ಲ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರೋದ್ರಿ. ಹಾಲೊಳಗೆ ಕುದಿಸ್ಬಿಟ್ಟು ಮ್ಯಾಗಿ ಪೌಡ್ರ್ ಬೇಕನ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲಾಸ್ಟಿಗೆ ತಿಂದ್ರಾಯ್ತು. ಸಖತ್ತಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ.
ಹಂಗಾಗಿ ಅದನ್ನೇ ರೆಡಿ ಮಾಡಾಕತ್ತಿದ್ಲು. ಬೆಳಿಗ್ಗೆ ಮಾಡಿದ್ದು ಗೋಧಿ ಹಿಟ್ಟಿಂದ ಅದು ಸ್ನ್ಯಾಕ್ ಅಂದರೆ ನಾಷ್ಟಕ್ಕೆ ರೆಡಿ ಮಾಡಿದ್ದೆ, ಆದರೆ ಅದಕ್ಕೆ ಸ್ವಲ್ಪ ಮ್ಯಾಗಿ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡಿಕೊಂಡು ತಿನ್ನಾಕತ್ತಿದ್ಲು ತಾನು. ಅಂದರೆ ವೇಸ್ಟ್ ಮಾಡೋಕ್ಕಿಂತ ಬಿಸಿ ಮಾಡಿ ತಿಂದುಬಿಟ್ರೆ ಚಲೋ ಅನಿಸುತ್ತೆ ಅಂತೇಳಿ. ಈಗಿದ್ರೆ ಇದು ಬುಧವಾರ ಬೆಳಗ್ಗೆ ನೋಡಿದ್ರೆ ದಿನಾನ ಸ್ಟಾರ್ಟ್ ಮಾಡಿದ್ದು ಫುಲ್ ಗಡಿಬಿಡಿ ಒಳಗೆ. ಇವತ್ತು ಬುಧವಾರ ಐತಿ, ಅಡುಗೆನೂ ಮಾಡಬೇಕು, ಈ ಕಡೆ ಹೋಗಿ ಕಾಯಿಪಲ್ಯನೂ ತರಬೇಕು. ಬುಧವಾರ ಬಂದುಬಿಟ್ರಂತೂ ನನಗೆ ತಲೆನೇ ಬಿಸಿ ಆಗ್ಬಿಡುತ್ತೆ. ಅಂದರೆ ಸ್ವಲ್ಪ ಸಾವಕಾಶ ಇದ್ರೆ ನಾವು ಆರಾಮಾಗಿ ಕೆಲಸ ಮಾಡಿಬಿಟ್ಟು ಕಾಯಿಪಲ್ಯ ತಂದು ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಬೋದು. ಆದರೆ 8:30 ನಾವು ಕಾಯಿಪಲ್ಯ ಅಂದರೆ 8 ಗಂಟೆಗೆ ಕಾಯಿಪಲ್ಯಕ್ಕೆ ಹೋಗಬೇಕು. ಅಷ್ಟೊತ್ತನಕ ನಾಷ್ಟಕ್ಕೆ ರೆಡಿ ಮಾಡೋದು ಆಗಂಗಿಲ್ಲ ರೀ. ಮತ್ತು ಓಡ್ಕೋತ ಹೋಗಿ ತರೋದು, ಮತ್ತು ಓಡ್ಕೋತ ಬರೋದು, ಮತ್ತು ಈ ಕಡೆ ಅಡುಗೆ ಕೆಲಸ ಮಾಡೋದು, ಆ ಥರ ಆಗಿಬಿಡುತ್ತೆ. ಇವಾಗ ಟೈಮ್ 7:30 ಆಗಿದ್ದ. ನಾನೀಗ ಜಳಕ ಮುಗಿಸ್ಕೊಂಡು ಬಂದು ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬೆಂಡೆಕಾಯಿ ಚಟ್ನಿ ಬದ್ನಿಕಾಯಿ ಭರ್ತಾ ಮಾಡೋಣ ಅಂತೇಳಿ. ಅಂದರೆ ಇವತ್ತು ಬುಧವಾರ ಐತಲ್ಲ, ಮತ್ತು ಕಾಯಿಪಲ್ಯ ತರ್ತೀವಿ ಫ್ರೆಶ್ಶಾಗಿ. ಅದಕ್ಕಾಗಿ ಈಗ ಇದನ್ನೆಲ್ಲ ಖರ್ಚು ಮಾಡ್ರೈತಂತೇಳಿ ನಾನು ಅಂದರೆ ಚಟ್ನಿ ಮತ್ತು ಬದ್ನಿಕಾಯಿ ಭರ್ತಾ ಮಾಡ್ರೈತಂತೇಳಿ ರೊಟ್ಟಿ ಸಂಗಟ. ಅಂದರೆ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಇದನ್ನೆಲ್ಲ ಮಾಡಾಕತ್ತಿದ್ರಿ. ಅಂದರೆ ಡೈಲಿ ನಾಷ್ಟ ಅದು ಇದು ತಿನ್ನೋಕ್ಕಿಂತ ಈ ಬ್ಯಾಸ್ಗ್ಯಾಗ ಬೆಳಿಗ್ಗೆ ಒಂದು ಸಲ ಅಡುಗೆ ಮಾಡಿದ್ರೆ ನಮಗೂ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ಬ್ಯಾಸ್ಗ್ಯಾಗ ಮಧ್ಯಾಹ್ನದಾಗ ಅಡುಗೆ ಮಾಡೋದಂದ್ರೆ ಬೇಸರ ಅಂತ ಅನ್ನಿಸ್ತಿರ್ತೈತಿ. ಅದಕ್ಕಾಗಿ ಬೆಳಗ್ಗೆನೇ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಈ ಕಡೆ ಬೆಂಡೆಕಾಯಿನೂ ಕಟ್ ಮಾಡಿಬಿಟ್ಟು ಹುರ್ಯಾಕೆ ಇಟ್ಟಿದ್ರಿ. ಮತ್ತು ಬದ್ನಿಕಾಯಿ ಏನೈತಲ್ಲ ಅವನು ನಡುವೆ ಕಟ್ ಮಾಡಿಬಿಟ್ಟು ಮೊನ್ನೆ ಮಾಡಿದ್ದೆ ಅಲ್ರಿ, ಬೆನೆಸ್ಬಿಟ್ಟು ಆ ಥರ ಬದ್ನಿಕಾಯಿ ಭರ್ತಾ ಮಾಡ್ರಾಯ್ತು. ಮನಗೆ ಇಷ್ಟ ಆಗುತ್ತೆ ರೀ. ಅದಕ್ಕಾಗಿ ಬೆಂಡೆಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಚಲೋತ್ನೇ ಹುರ್ಕೊಂಡ್ಬಿಟ್ಟು ಪಲ್ಯಕ್ಕಿಂತ ಚಟ್ನಿ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಮನ್ಯಾಗ್ರಿ. ನನಗೂ ಅಷ್ಟೇ ಅದನ್ನೇ ಇಷ್ಟ ಆಗುತ್ತಂತೇಳಿ ಬೆಂಡೆಕಾಯಿನೂ ಹುರಿದ್ಬಿಟ್ಟು ಒಂದು ಬೊಗೋಣಿಗೆ ಎತ್ತಿಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಇವತ್ತು ಬೊಗೋಣಿ ಒಳಗೆ ಚಟ್ನಿ ಮಾಡ್ತೀನಿ ನಾನು. ಬೆಂಡೆಕಾಯಿನೂ ಎತ್ತಿಟ್ಬಿಟ್ಟು ಬದ್ನಿಕಾಯಿ ಏನಿತ್ತಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಮುಚ್ಚಿಟ್ಟು ಎರಡು ಸೈಡ ಸ್ವಲ್ಪ ಬೆನ್ಸ್ಕೊಂಡ್ರಾಯ್ತು. ಭರ್ತಾ ಮಾಡೋಕೆ ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ. ಈಜಿ ಮೆಥಡ್ ಒಳಗೆ ಮನೆಯೇ ನಾನು ಹೇಳಿದ್ದೆ ಅಲ್ಲ, ಈ ಥರ ಬದ್ನಿಕಾಯಿ ಭರ್ತಾ ಮಾಡಿದ್ರೆ ಭಾಳ ಮಸ್ತ್ ಆಗುತ್ತೆ ಅಂತೇಳಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ಕೊಳ್ಳಿ ಏನು ಮಾಡೋದಪ್ಪ ಅಂತೇಳಿ ಅನ್ನಿಸ್ತಾ ಇರ್ತೈತಿ. ಏನಾದರೂ ಒಂದು ಮಾಡಿಬಿಟ್ರೆ ಆಗುತ್ತೆ ರೀ. ತಲೆನೇ ಬಿಸಿ ಜಾಸ್ತಿ ಮಾಡ್ಕೋತಾ ಇರ್ತೀವಿ. ಈಗಿದ್ರೆ ಬದ್ನಿಕಾಯಿನೂ ಈ ಕಡೆ ಎಣ್ಣೆ ಹಾಕಿ ಮುಚ್ಚಿಟ್ಬಿಟ್ಟು ಅದ್ರ ಜೊತೆ ಒಂದೆರಡು ಟೊಮೊಟೊನೂ ಹಾಕಿದ್ದೀನಿ. ಬೊಗೋಣಿಗೆ ಏನು ಬೆಂಡೆಕಾಯಿ ತೆಗೆದಿಟ್ಟಿದ್ದೆ ಅಲ್ರಿ, ಅದಕ್ಕನ್ನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ರುಚಿಗೆ ಬೇಕಾದಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 1 ನಿಮಿಷ ಈ ಥರ ಕುಟ್ಬಿಟ್ರೆ ಇದ್ರೆ ಚಟ್ನಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ನನ್ನ ಕಡೆ ಕುಟ್ಟುಕಲ್ಲ ಇತ್ತು ಫಸ್ಟಿದ್ದು ಮನೆಯೊಳಗೆ ಬಿಟ್ಟು ಬಂದಿದ್ದು. ಅಂದರೆ ಕೆಳಗಡೆ ಇಟ್ಟಿದ್ದೆ, ಅಲ್ಲೇ ದೊಡ್ಡದಿತ್ತದು. ಇಟ್ಟು ಬಂದುಬಿಟ್ಟು ಮತ್ತೆ ಹೋಗಿ ಕೆಳಕ್ಕೆ ಹೋಗಲಿಲ್ಲ ರೀ, ಸುಮ್ಮನೆ ಯಾಕೆ ಹೋಗೋದಂತೇಳಿ. ಅದಕ್ಕಾಗಿ ಹೊಸ ತರಬೇಕಾಗಿತ್ತು, ತರೋಕ್ಕಾಗಿಲ್ಲ ರೀ. ಸಣ್ಣದೈತ್ಲ ಅದರೊಳಗೆ ಚಟ್ನಿ ಕುಟ್ಟೋಕ್ಕಾಗಂಗಿಲ್ಲ ಜಾಸ್ತಿ. ಅದಕ್ಕಾಗಿ ಈ ಥರ ನಾನು ಬೆಂಡೆಕಾಯಿ ಚಟ್ನಿ ಬೊಗೋಣಿ ಒಳಗೆ ಕುಟ್ಟಿದೆ ನೋಡಿರಿ. ಅಂದರೆ ಮಿಕ್ಸಿಗೆಲ್ಲ ಹಾಕಕ್ಕೆ ಹೋಗಬಾರ್ದಿದ್ದು, ಅದು ಟೇಸ್ಟ್ ಆಗಂಗಿಲ್ಲ ರೀ. ಈ ಥರನೇ ಅದು ಸ್ವಲ್ಪ ಜಬ್ಡ ಅಂತೀವಿ ನಾವು ತರಿಯಾಗಿ. ಅದೇ ಥರ ಒಂದು ಗ್ಲಾಸ್ ಅಥವಾ ಕಲ್ಲು ಈ ಥರ ಕಲ್ಲಿಂದ ಕುಟ್ಬಿಟ್ರೆ ಆಯಿತು. ಈಜಿಯಾಗೆ ಸ್ವಲ್ಪ ಇದು ಆಗುತ್ತೆ. ಅದು ಜಾಸ್ತಿ ಏನು ಹೈರಾಣ ಇರಲ್ಲ ರೀ. ಈಗಿದ್ರೆ ಚಟ್ನಿನೂ ರೆಡಿ ಮಾಡಿಟ್ಟು ಬದ್ನಿಕಾಯಿ ಒಂದು ಸೈಡ್ ಬೆಂದಿದ್ದು, ಮತ್ತು ಹೊಳ್ಳಿ ಒಂದು ಸೈಡ್ ಇಟ್ಟು ಸಣ್ಣಗಿಟ್ಟು ಮನಗೆ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಬೆಂದ ಮೇಲೆ ಭರ್ತಾ ಮಾಡಿಡಪ್ಪ ಅಂತೇಳಿ ನಾನಿದ್ರೆ ಕಾಯಿಪಲ್ಯ ತರಕ್ಕೆ ಹೊಂಟಿದ್ದೆ ನೋಡ್ರಿ. ಹೋಗಿ ಕಾಯಿಪಲ್ಯನೂ ತಂದ್ವಿ. 9:30 ಆಗಿತ್ತು ನೋಡ್ರಿ ಕರೆಕ್ಟಾಗಿ. 8 ಗಂಟೆ ಆಗಿ 25 ನಿಮಿಷ ಆಗಿರಬೇಕು ಆವಾಗ ಹೋಗಿದ್ದು. ಫೈನಲಿ 9:30 ಕರೆಕ್ಟಾಗಿ ಮನೆಗೆ ಬಂದೆ ನೋಡ್ರಿ. ಇನ್ನು ಫುಲ್ ಕುಣ್ದಾಡು ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನು ರೊಟ್ಟಿ ಮಾಡಬೇಕು. ತನು ಇದ್ರೆ ಐಸ್ ಕ್ರೀಮ್ ತರಬೇಕಿಲ್ರಿ ಪಪ್ಪ ಅಂತ ನಾಲ್ಕಾತಿದ್ಲು. ಆ್ಯಕ್ಚುಲಿ ಹಾಲದು ತರಬೇಕಿತ್ತು ರೀ, ಮತ್ತು ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರು ಹಾಗೆ ಬಂದುಬಿಟ್ರು. ಬಂದ ಕೂಡಲೇ ನಾನು ಗಡ್ಬಡಿ ಒಳಗೆ ಹಂಗೆ ಕಾಯಿಪಲ್ಯ ಚೀಲ ಇಟ್ಟಕಿನ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. 10 ಗಂಟೆಗೆ ಅವ್ರು ಹೋಗ್ತಾರೋ, ಅದಕ್ಕಾಗಿ ಕೆಲ್ಸಕ್ಕೆ ನಾನು ಈ ಕಡೆ ಪಟ್ ಅಂತ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೆ. ಇವಾಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು, ಯಾರು ಮಾತಾಡಿಸ್ಬಿಟ್ರಂತೂ ಫುಲ್ ಏನಂತಾರಲ್ಲ ಆ ಥರ ಅನ್ಸಾಕತ್ತಿತ್ತು. ಯಾಕಂದ್ರೆ ಅವಸರ ಕೆಲಸ ಮಾಡೋದಂದ್ರೆ ಅದೇ ಥರ ಅನ್ಸುತ್ತೆ ರೀ. ಅವರಿಗೆ ರೊಟ್ಟಿ ಮಾಡಿ ಉಣಿಸ್ಬಿಟ್ಟು ಕೆಲಸಕ್ಕೆ ಕಳಿಸ್ಬಿಟ್ರೆ ನನಗೂ ನಿವಾಂತ ಆಗುತ್ತಾ. ಆದರೆ ತನು ಮಾತ್ರ ರೊಟ್ಟಿ ಯಾಕೆ ಮಾಡಬೇಕು ಮಮ್ಮಿ, ಚಪಾತಿ ಮಾಡಬೇಕಿಲ್ಲ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಸಿಟ್ಟು ಬಂದಿತ್ತು. ಅಂದರೆ ಚಪಾತಿ ಮಾಡೋಕ್ಕೆ ಆದರೆ ಹಿಟ್ಟರೆ ಕಲಸಿಡಬೇಕು. ಈಗ ನಾನು ಹಿಟ್ಟು ಕಲಸಿ ಅದನ್ನ ಸ್ವಲ್ಪ ನೆಂದು ಆಮೇಲೆ ನಾನು ಚಪಾತಿ ಮಾಡೋದಂದ್ರೆ ಎಷ್ಟು ಟೈಮ್ ಆಗುತ್ತೆ. ನನಗೆ 4 ಇದಾವು ಅಂತೇಳಿ ಅಂದರೆ ಆಲ್ಮೋಸ್ಟ್ ನಮ್ಮ ತಾಯಂದಿರಿಗೆ ಒಂದೊಂದು ಸಲ ಸಿಟ್ಟು ಬರ್ತೈತ್ರಿ. ಆದರೆ ಮನ್ಯಾಗ ಯಾರೂ ಅರ್ಥ ಮಾಡ್ಕೊಳಂಗಿಲ್ಲ, ಬರೀ ತಮ್ಮದೇ ತಾವು ಹೇಳ್ತಾ ಇರ್ತಾರೋ.
ಗಡ್ಬಡಿ ಒಳಗೆ ಎಷ್ಟೆಲ್ಲ ನಾವು ಎಫೆಕ್ಟ್ ಹಾಕಿಬಿಟ್ಟು ಕೆಲಸ ಮಾಡ್ತಿರ್ತೀವಿ. ಫೈನಲಿ ಅವರಿಗೆ ಅಡುಗೆ ಮಾಡಿ ಊಟಕ್ಕೆ ಕೊಟ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು. ನಾನು ರೊಟ್ಟಿ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ನೋಡ್ರಿ. ಒದ್ದಾಟಿಗೆ ಮಧ್ಯಾಹ್ನ ಸಂಜೆಗೂ ಆಗಷ್ಟು ರೊಟ್ಟಿ ಮಾಡಿಬಿಟ್ಟೆ. ಪದೇ ಪದೇ ಎಲ್ಲಿ ಮಾಡೋದಂತೇಳಿ ಮತ್ತು ನಾಯಿಗೂ ಬೇಕಲ್ರಿ. ನಮ್ಮಲ್ಲಿ ಎಷ್ಟೇ ರೊಟ್ಟಿ ಮಾಡಿ ಇಡಲಿ ಅವನ್ನ ಮರುದಿವ್ಸ ಇರೋದೇ ಇಲ್ಲರಿ, ಖಾಲಿನೇ ಮಾಡಿಬಿಡ್ತಾರೋ. ಬಂದವರೆಲ್ಲ ರೊಟ್ಟಿ ಹಾಕೋದ ಮಾಡಿಬಿಟ್ರಂತ ತನೂ ಆಯಿತು ಮನೂ ಆಯಿತು ನಮ್ಮ ಮನೆಯವರಾಯಿತು ಮತ್ತು ನಾನು ಹಾಕಿರ್ತೀನಿ ಮಾಡಿಬಿಟ್ಟು. ಈಗ ಇದ್ರ ಮುಟ್ಗಿ ಮಾಡಿಬಿಟ್ಟು ಮನೋ ಕೊಡಕ್ಕೆ ಹೋದೆ. ಅವನು ತಿನ್ನಲಿಲ್ಲ, ಸಿಟ್ಟು ಬಂದುಬಿಟ್ಟಿತ್ತು. ಸ್ವಲ್ಪ ತಿನ್ನರೋ ಅಂತಂದರೆ ತಿನ್ನಲಿಲ್ಲ. ಹಂಗೆ ನೋಡ್ರಿ ಮಕ್ಕಳು ತಮಗೆ ಏನು ಇಷ್ಟಲ್ಲ ಅದೇ ಮಾಡ್ತಿರ್ತಾರೋ. ನಾನು ಮುಟ್ಗಿ ತಿನ್ನಂಗಾಗಿತ್ತಂತ ರೊಟ್ಟಿ ಆದಮೇಲೆ ಮುಟ್ಗಿನ ಮಾಡಿಕೊಂಡು ತಿನ್ಸಿಂದ ಒಂದು 5 ನಿಮಿಷ ಕೂತು ಇನ್ನು ಕಾಯಿಪಲ್ಯ ತೆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಹಂಗೆ ಇಟ್ಬಿಟ್ರವು ಅದು ಚೀಲ ಒಳಗೆ ಸ್ವಲ್ಪ ಏನಂತಾರೋ ಗಾಳಿ ಆಡಂಗಿಲ್ಲಲ್ರಿ, ಹಾಳಾಗುತ್ತೆ. ಅದಕ್ಕಾಗಿ ಇನ್ನು ತೆಗೆದ್ಬಿಟ್ಟು ಎಲ್ಲ ಸೋಸಿ ತೊಳೆದು ಇಡೋ ತನಕ ನಂದು ಸುಸ್ತು ಪರಿಸ್ಥಿತಿ ಸುಸ್ತಾಗ್ಬಿಟ್ಟಿರ್ತೈತಿ. ಅಂದರೆ ನನಗೆ ಅಷ್ಟೇ ಅಲ್ಲ, ಎಲ್ಲರೂ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಆ ಥರ ಕೆಲಸ ಇರ್ತಾರೆ. ಆದರೆ ಬ್ಯಾಸ್ಗ್ಯಾಗ ಕೆಲಸ ಮಾಡೋದಂದ್ರೆ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ. ಅಂದರೆ ಸುಸ್ತು ಆಗಂಗಿಲ್ಲ ಅಂತೇಳಿ ನೀನು ಬೆಳಗ್ಗೆನೇ ಎಳಿಯೋಕ್ಕಾಗಿ ಸುಸ್ತು ಆಗುತ್ತೆ ಅಂತೇಳಿ, ಅಂದರೆ ಬಿಸಿಲಾಗಿದ್ದಾಗ ಆ ಥರ ಅನಿಸ್ತಾ ಇರ್ತೈತ್ರಿ. ನಾವು ಎಷ್ಟೇ ನೀರು ಕುಡಿದ್ರೂ ಬಾಡಿ ಆ ಥರ ಅನಿಸ್ತೈತಿ. ಆದಷ್ಟು ಸ್ವಲ್ಪ ಮಜ್ಜಿಗೆ ಮತ್ತು ನಿಂಬೆಹಣ್ಣಿನ ಶರ್ಬತ್ತು ಮಾಡ್ಕೊಂಡು ಕುಡಿಯೋದು. ಮತ್ತು ಕಣ್ಣು ಉರ್ಯಾಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ ಬಿಸಿಲಿಗೆ. ನಮ್ಮ ಬಿಜಾಪುರದಾಗಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ. ಮತ್ತು ನಾವು ಈ ಕಡೆ ಔಟ್ಸೈಡ್ ಇರೋದ್ರಿಂದ ಜಾಸ್ತಿ ಜಳ ಬರುತ್ತೆ ರೀ. ಅಂದ್ರೆ ನಾವು ಬಾಕ್ಲ ಹತ್ರ ಹೋಗಿ ನಿಂತ್ರೆ ಒಲಿ ಮುಂದೆ ನಿಂತಂಗೆ ಆ ಥರ ಜಳ ಇರುತ್ತೆ. ಈಗಿದ್ರೆ ನಾನು ಕಾಯಿಪಲ್ಲೆ ಎಲ್ಲ ಸೋಸಿ ತೊಳೆದು ಇಡೋ ತನಕ 2 ಗಂಟೆ ಆಯ್ತು ನೋಡ್ರಿ. ಇವಾಗಿದ್ರೆ ತನು ಈಗ ಮಧ್ಯಾಹ್ನ ಮಜ್ಜಿಗೆ ಅನ್ನ ಮತ್ತು ಬಟಾಟಿ ಬರ್ತಾರೆ. ನನ್ನ ಮಗಳಿಗಂತೂ ಡೈಲಿ ಕೊಟ್ಟಿರ್ತಾವೆ. ಬೇಸರ ಅಂತ ಅನ್ಸಂಗಿಲ್ಲ ರೀ, ನನಗೂ ಇಷ್ಟ ಆಗುತ್ತೆ. ತನುಗೆ ಮನುಗೆ ನನಗೆ 3 ಮಂದಿಗೆ ಈ ಥರ ಮಜ್ಜಿಗೆ ಅನ್ನ ಮತ್ತು ಬಟಾಟಿ ಬರ್ತಾ ಇದ್ಬಿಟ್ರಂತೂ ಸಖತ್ತಾಗಿ ಇಷ್ಟಪಟ್ಟು ತಿಂತೀವಿ ರೀ. ಮತ್ತು ದೇಹಕ್ಕೂ ತಂಪು ಮತ್ತು ಬೇಸರ ಅಂತ ಅನ್ಸಂಗಿಲ್ಲ ರೀ. ನನ್ನ ಮಗಳಿಗಂತೂ 3 ಟೈಮ್ ಈ ಥರ ಮಜ್ಜಿಗೆ ಅನ್ನ ಮತ್ತು ಬರ್ತಾ ಕೊಟ್ಟರೆ ಆಯಿತು, ಇಷ್ಟ ಆಗುತ್ತೆ. ಅದನ್ನೇ ಮಾಡಿಕೊಟ್ಲು. ಊಟ ಮಾಡಿಬಿಟ್ಟು ಒಂದು ಅರ್ಧ ತಾಸು ಕುಂತಿದ್ದೆ ರೀ. ಮತ್ತು ಹುಂಚೆ ಹಣ್ಣು ತಂದಿದ್ದೆ, ಅದನ್ನ ಬಿಸಿಲಿಗೆ ಇಟ್ಟಿದ್ದೆ ರೀ. ಬಿಸಿಲಿಗೆ ಇಟ್ಟಿಂದ ಅದು ಎಲ್ಲ ಸ್ವಚ್ಛ ಮಾಡ್ತಾಯಿದ್ದೆ. ನಾರತ್ತು ಇರುತ್ತಲ್ಲ, ಸ್ವಚ್ಛ ಮಾಡಾಮಂದಾಗ ಇಷ್ಟು ಒಂದು 1/4 kg ಅಷ್ಟು ಅದ್ರಾಗ ಅದು ಏನಂತಾರೋ ಕುಟ್ಟದೇ ಇರೋದು, ಅಂದರೆ ಬೀಜ ತೆಗೆದೇ ಇರೋದು ಹಾಕಿಬಿಡ್ತಾರೆ. ಅಂದರೆ ವೇಟ್ ಬರಲಿ ಅಂತ ಆ ಥರ ಮಾಡ್ತಿರ್ತಾರೋ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಮತ್ತೆಲ್ಲ ಚೆಕ್ ಮಾಡಿಕೊಂಡು ತರಕ್ಕೂ ಆಗಂಗಿಲ್ಲ ನಮ್ಗೆ, ಅವ್ರು ಕೊಟ್ಟಂಗೆ ತರಬೇಕಾಗುತ್ತೆ. ಏನು ಮಾಡೋದು, ಮತ್ತು ಅದನ್ನೆಲ್ಲ ಕುಟ್ಬಿಟ್ಟು ಎತ್ತಿಡೋಣ ಅಂತೇಳಿ ಕುಟ್ಟಾಕಂತೀನಿ ನೋಡ್ರಿ. ಇಲ್ಲಿ ಮನೆ ಮುಂದಿಂದ ಹುಡುಗಿರಿ ಚಿನ್ನಿ ಅಂತೇಳಿ ಬಂದು ಕುಂತಿರ್ತಾಳು. ಅದನ್ನೇ ಕೇಳಾಕತ್ತಿದ್ಲು, ಇದನ್ನ ಹುಂಚಿ ಕಪ್ತಿದ್ದೀನಿ ಕೊಡು ಅಂತೇಳಿ ಅನ್ನಾಕತ್ತಿದ್ಲು. ಬೇಡ ಹಲ್ಲೆಲ್ಲ ಹೋಗ್ತಾವು, ನಿನಗೆ ಹಲ್ಲು ಅದಾವೇನಂತ ನಾನು ಕೇಳಿದ ಕೂಡಲೇ ತೋರ್ಸಾಕತ್ತಿದ್ಲು ಹಲ್ಲದಾವ ನೋಡು ಅಂತೇಳಿ. ಅಂದರೆ ಸಣ್ಣ ಹುಡುಗಿ ಎಲ್ಲರೂ ಹುಂಚಿ ಕಪ್ ತಿನ್ಬೇಡ ಮತ್ತು ಗಂಟ್ಲಾಗ ಹೋಯ್ತಂತೇಳಿ ನಾನು ಅನ್ನಾಕತ್ತಿದ್ದೆ. ಸೌತೆಕಾಯಿ ಕಟ್ ಮಾಡಿ ಕೊಟ್ಟಿದ್ದೆ. ಚಕ್ಕು ಕೊಟ್ಟರೆ ತಿನ್ನಂಗಿಲ್ಲ ರೀ, ಬ್ಯಾಡ ಚೀ ಅಂತಾಳು. ಹಂಗಾಗಿ ಸೌತೆಕಾಯಿ ಕಟ್ ಮಾಡಿ ಕೊಟ್ಟಿದ್ದೆ. ಅದಕ್ಕೆ ಉಪ್ಪು ಹಚ್ಚಿ ಕೊಡ್ಬೇಕಂತ ಹೇಳ್ತಿರ್ತಾಳು ಮಾತಾಡ್ಕೊತ. ಹಂಗೆ ಅದು ಹುಂಚಿಕಾಯಿ ಹುಂಚಿ ಹಣ್ಣು ಅಂತಾರೋ ಹುಂಚಿಕಾಯಿ ಅಂತಾರೋ. ಮತ್ತು ಅದಕ್ಕೂ ಕೆಲವೊಬ್ರು ಹುಂಚಿ ಹಣ್ಣು ಕಾಯಿ ಅಲ್ರಿ ಹುಂಚಿ ಹಣ್ಣು ಅಂತಾರೆ, ಕೆಲವೊಬ್ರು ಹೇಳ್ತಾರೋ. ನಮ್ಮ ಕಡೆ ಹುಂಚಿಕಾಯಿನೇ ಅಂತಾರೆ ಜಾಸ್ತಿ ಆಲ್ಮೋಸ್ಟ್ ರೀ. ನಾನೇ ಹುಂಚಿ ಹಣ್ಣು ಅಂತಿರ್ತೀನಿ. ಅದು ನಮ್ಮ ಭಾಷೆ ಹೆಂಗೆ ಗೊತ್ತೇನ್ರಿ, ಮಾತಾಡೋ ಮುಂದಾಗ ಒಂದು ಸಲ ಬಂದುಬಿಟ್ಟಿರ್ತೈತಿ. ಅಂದರೆ ನಾವು ಏನೇ ಹೇಳ್ಬೇಕಂತೇಳಿ ನಿಮಗಿಷ್ಟ ಆಗಿದ್ದ ಥರ ಅದು ಒಂದೊಂದು ಸಲ ನಮ್ಮ ಭಾಷೆನೂ ಬಂದುಬಿಡ್ತಾವ್ರಿ. ಅಂದರೆ ಕೆಲವೊಂದು ಮಾತುಗಳನ್ನ ಚೇಂಜ್ ಇರ್ತಾವೆ. ಅಂದರೆ ಹುಂಚೆಕಾಯಿಗೆ ಹುಂಚೆ ಹಣ್ಣು ಈ ಥರ ಕೆಲವೊಂದು ಶಬ್ದಗಳು ಚೇಂಜ್ ಆಗ್ತಿರ್ತಾವೆ. ಫೈನಲಿ ಎಲ್ಲ ಅದನ್ನೂ ಎತ್ತಿಟ್ಬಿಟ್ಟು ಅರ್ಬಿ ಒಂದು ತೊಳೆದು ಹಾಕಿದೆ ನೋಡ್ರಿ. ಅದು ಅಂತೂ ಬೆಳ್ಳಾರ್ದು ಕೆಲಸ. ಅಂದ್ರೆ ಎಲ್ಲ ಕೆಲಸದ ಜೊತೆ ಅದನ್ನೂ ಮಾಡಲೇಬೇಕಲ್ಲ, ಡೈಲಿ ಏನಿರುತ್ತದ ಎಲ್ಲ ಅರ್ಬಿ ತೊಳೆದು ಇನ್ನು ಕಸ ಗುಡ್ಸಾಕಂತೀವಿ ನೋಡ್ರಿ. ಕಸ ಅಂತೂ ಸಿಕ್ಕಾಪಟ್ಟಿ ಆಗ್ಬಿಟ್ಟಿತ್ತು. ಕಾಯಿಪಲ್ಲೆ ಎಲ್ಲ ಸೋಸಿದ್ದು ಅದನ್ನೆಲ್ಲ ಸ್ವಚ್ಛ ಮಾಡಿ ಕೈಕಾಲು ಮುಖ ತೊಗೊಂಡ್ಬಿಟ್ರೆ ಮನಸ್ಸು ಫ್ರೆಶ್ ಅನಿಸುತ್ತೆ, ಮೈಂಡ್ ಆರಾಮಾಗಿ ಅನ್ಸುತ್ತೆ ರೀ. ಎಲ್ಲ ಕಸ ಇದ್ದಾಗಿಂತಲೇ ಯಾವಾಗ ಸ್ವಚ್ಛ ಮಾಡೋದಪ್ಪ ಅಂತ ಅನ್ನಿಸ್ತಾ ಇರ್ತೈತಿ. ಅದಕ್ಕಾಗಿ ಸ್ವಚ್ಛ ಮಾಡಿಬಿಟ್ಟು ದೀಪ ಹಚ್ಚಿ ಕುಂತಿದ್ದೆ ರೀ. ನನ್ನ ಮಗಳಿದ್ರೆ ಪಾನಿಪುರಿ ಮಾಡಿದ್ಲು. ವಾರದಾಗ ಒಂದ್ಸಲ ರೀ ಪಾನಿಪುರಿ ತಿಂದ್ಬಿಟ್ರೇ ಏನೋ ಒಂಥರ ಸಮಾಧಾನ ರೀ. ತನಗೂ ಅಷ್ಟೇ ನನಗೂ ಅಷ್ಟೇ. ಹಂಗಾಗಿ ರೆಡಿ ಮಾಡಿ ಕೊಟ್ಟಿಲ್ಲ ಅಂತೇಳಿ ತಿನ್ನಾಕಂತೀವಿ ನೋಡ್ರಿ. ಬರ್ರಿ ಮತ್ತು ನೀವು ಭೀ ಇವತ್ತಿನ ಇಡೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ಇಡೋ ನೋಡಿದಾಗ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ರೀ.